ಹಸುವಾಗ್ತಾ ಇದೆ, ಅದಕ್ಕೆ ಬಾಳೆಹಣ್ಣು ತಿಂತಾ ಇದೀನಿ. ಬೇಕಾ ನೀನು ತಿನ್ನೋ. ನಂಗ್ ಬೇಡ. ನೀನ್ ಹಂಗೆ ತಿಂತಾ ಇರು, ತಾತ ಮೈ ಉತ್ತಿಸ್ಕೊಂತ ಇರ್ಲಿ. ಏನೋ ನಿನ್ನ ಬಾಧೆ. ಆ ವೆಂಕಟನಾಥ ಎಲ್ಲರ ಮುಂದೆ ಹುಂಡಿ ಹೊಡೆದಾಕಿ ನಿಮ್ಮನ್ನ ದನ ಪಿಚಾಚಿಗಳಂತ ನಿರೂಪಿಸ್ಬಿಟ್ಟ. ನಿಂಗೇನು ಅವಮಾನ ಆಗ್ತಿಲ್ವಾ? ಮಾನ ಇದ್ರಲ್ವೇನೋ ಅವಮಾನ ಆಗೋದು. ಅದನ್ನೆಲ್ಲ ಬಿಟ್ಟ ಮೇಲೆ ನಾವೀ ಕಸ್ಬಿಗಿಳಿದಿರೋದು, ವಸೂಲಿ ಮಾಡ್ತಿರೋದು ಅಲ್ವೇನೋ? ಅಲ್ವಾ ಮತ್ತೆ. ಸಣ್ಣ ಸಣ್ಣ ವಿಷಯಕ್ಕೆ ತಲೆ ಕೆಡಿಸ್ಕೋಬಾರ್ದು ಮಗನೇ. ಹಣ ಮಾಡ್ಬೇಕು ಅಂತ ಇಳಿದ ಮೇಲೆ ಕರುಣೆ ಮರಿಬೇಕು, ಕ್ರೌರ್ಯ ಮೆರಿಬೇಕು. ಆಗ್ಲೇ ಲಕ್ಷ್ಮಿ ಶಾಶ್ವತವಾಗಿ ನಮ್ಮನೇಲೆ ಇರ್ತಾಳೆ ಅಲ್ವೇನಪ್ಪ? ಹಾ, ಇರ್ಬೇಕು ಮತ್ತೆ. ಲೋ ಗಜೇಂದ್ರ, ಆ ವೆಂಕಟನಾಥ ಅವನಪ್ಪನಾಗೆ ಧಾರಾಳಿ ಇವತ್ತು ಸ್ವಾಭಿಮಾನಕ್ಕೋಸ್ಕರ ಹುಂಡಿನೇ ಒಡೆದಾಕದವನು, ನಾಳೆ ಆಸ್ತಿನೂ ಕೊಡ್ಬೋದು ಅನ್ಸತ್ತೆ. ಅನ್ಸುತ್ತೆ ಏನಪ್ಪ, ತಂದು ಕೊಟ್ಟೆ ಕೊಡ್ತಾನೆ. ನಮಗೂ ಅದೇ ಅಲ್ವೇ ಬೇಕಿರೋದು. ಅವನ ಆಣೆ ನಮ್ಮ ಆಯುಧ. ಲೋ ಮೊಮ್ಮಗನೇ, ಆ ವೆಂಕಟನಾಥನ್ ನೋಡಿ ಸ್ವಲ್ಪ ಕಲಿಯೋ. ನೋಡು ಅವ್ನು ಹೇಗೆ ಊರ್ ಜನರಲ್ಲಿ ಮರಳು ಮಾಡ್ತಾ ಇದ್ದಾನೆ. ಅವ್ರಪ್ಪ ಊರಿಗೆ ಉಪಕಾರಿ ಮರಳಾಗ್ತಾರೆ, ನಮ್ಮಪ್ಪ ಊರಿಗೆ ಮಾರಿ ನಾನ್ ಹೆಂಗ್ ಮರಳು ಮಾಡಿ ತಾತ? ಹಣ್ಣು ಕಾಯಿ ಬೇಡೋ ಹನುಮಂತನಿಗೆ ಎಲ್ರೂ ಮರಳಾಗ್ತಾರೆ, ಆದ್ರೆ ಯಾರು ಹೆದರಲ್ಲ. ಅದೇ ಬಲಿ ಬೇಡೋ ಮಾರಿಗೆ ಎಲ್ರೂ ಮರಳು ಆಗ್ತಾರೆ, ಭಯನೂ ಪಡ್ತಾರೆ ಅಲ್ವನಪ್ಪ? ಅಲ್ವಾ ಮತ್ತೆ. ಭಯದಿಂದ ಭಕ್ತಿ, ಭಕ್ತಿಯಿಂದ ಅಧಿಕಾರ, ಅಧಿಕಾರ ಇದ್ರೆ ಹಣ, ಹಣ ಬಂದ್ರೆ ಜನ. ಇದು ವೇದಾಂತ ಅಲ್ಲ, ಸಿದ್ಧಾಂತ. ಇದನ್ನೇ ಪಾಲಿಸು, ಉದ್ಧಾರ ಆಗ್ತೀಯ.